ವಿಚಾರದಲ್ಲಿ ತೊಡೆ ತಟ್ಟಿದ್ರು. ಬಳ್ಳಾರಿ ಪಾದಯಾತ್ರೆಯನ್ನು ಕೂಡ ಮಾಡಿದ್ರು. ಬಹಳ ದೊಡ್ಡದೊಂದು ಸಮಾವೇಶವನ್ನು ಮಾಡಿದ್ರು. ಆನಂತರ ನಿರಂತರ ರಾಜಕೀಯ ಜಿದ್ದಾಜಿದ್ದಿಯನ್ನು ಕೂಡ ಗಮನಿಸಿದ್ವಿ. ಅದೇ ರೀತಿ ಶಿವರಾಮ್ ಹೆಬ್ಬಾರ್ ಏನಾದ್ರೂ ಕೈ ಕೊಡ್ತಾರ, ಏನ್ ಮಾಡ್ತಾರೆ, ಅದೊಂದು ವಿಚಾರ ಕೂಡ ಇನ್ನು ಸಾಕಷ್ಟು ಕುತೂಹಲವನ್ನ ಹೊರ ಹಾಕ್ತಾ ಇದೆ. ಎಸ್ ಟಿ ಸೋಮಶೇಖರ್ ಈಗಾಗಲೇ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು ಮಾಹಿತಿ ಕೇಳಿ ಬರ್ತಾ ಇರುವಂಥದ್ದು. ಅದೇ ರೀತಿ ಶಿವರಾಮ ಹೆಬ್ಬಾರ್ ಏನು ಮಾಡಿದ್ರು, ಹಾಗಾದ್ರೆ ಅವ್ರೇನ್ ಮಾಡ್ತಾರೆ, ಇನ್ನೂ ಕೂಡ ಇನ್ನು ಬಂದು ವೋಟ್ ಮಾಡ್ಬೇಕಷ್ಟೇ, ಅವರು ಮಾಡ್ತಾ ಇದ್ದಾರಾ ಏನು ಅಂತ ಅವರ ಕೊಠಡಿಗೆ ಈಗಾಗಲೇ ಬಿಜೆಪಿಯ ಮುಖ್ಯ ಸಚೇತಕರು ಹೋಗಿ ವಿಪ್ ಅನ್ನ ಅಂಟಿಸಿ ಬಂದಿದ್ದಾರೆ. ಏನ್ ಮಾಡ್ತಾರೆ ಶಿವರಾಮ್ ಹೆಬ್ಬಾರ್ ಅನ್ನೋದು ಕೂಡ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಬಹಳ ಪ್ರಮುಖವಾಗಿ ರಾಜೀನಾಮೆ ಅಸ್ತ್ರವನ್ನ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬೀಸ್ತಾರ ಅನ್ನುವಂತಹ ಪ್ರಶ್ನೆ ಇದೆ. ಈಗಾಗಲೇ ಒಂದು ಕಾಲನ್ನ ಆಚೆ ಇಟ್ಟಾಗಿದೆ. ಪಾರ್ಟಿಯಿಂದ ಅಡ್ಡ ಮತದಾನ ಮಾಡುವುದರ ಮೂಲಕ ಬಿಜೆಪಿಯ ಜೊತೆಗೆ ನಿರಂತರವಾಗಿ ಅಸಮಾಧಾನದ ಬಣದಲ್ಲಿ ಗುರುತಿಸಿಕೊಂಡ್ರು. ಅಸಮಾಧಾನವನ್ನ ಆಗಾಗ ಹೊರ ಹಾಕ್ತಾ ಇದ್ರು. ಈಗ ಬಿಜೆಪಿಗೆ ಈ ಮೂಲಕ ಬಿಗ್ ಶಾಕ್ ಅನ್ನ ಎಸ್ ಟಿ ಸೋಮಶೇಖರ್ ಕೊಡ್ತಾರ ಅನ್ನುವಂತಹ ಪ್ರಶ್ನೆ. ಅಡ್ಡ ಮತದಾನ ನೀಡಿದ ಬೆನ್ನಲ್ಲೇ ಎಸ್ ಟಿ ಸೋಮಶೇಖರ್ ಅವರ ನಿವಾಸಕ್ಕೆ ಈಗ ಬಿಗಿ ಭದ್ರತೆ. ಎಸ್ ಟಿ ಸೋಮಶೇಖರ್ ಅವರ ನಿವಾಸಕ್ಕೆ ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಅಡ್ಡ ಮತದಾನ ಬೆನ್ನಲ್ಲೇ ಇವರು ರಾಜೀನಾಮೆ ನೀಡ್ತಾರ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದ್ರೆ, ಸಿಟ್ಟಾಗಿರುವಂತಹ ಬಿಜೆಪಿ ಕಾರ್ಯಕರ್ತರು ಎಸ್ ಟಿ ಸೋಮಶೇಖರ್ ಅವರು ಮನೆಗೆ ಮುತ್ತಿಗೆ ಹಾಕ್ತಾರಾ, ಪ್ರತಿಭಟನೆ ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಗಳು ನಡೆದಿದೆ. ಅಡ್ಡ ಮತದಾನಕ್ಕೆ ಬಿಜೆಪಿಯ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆಗೆ ಸಿದ್ಧತೆಗಳಾಗ್ತಾ ಇದೆ. ಎಸ್ ಟಿ ಸೋಮಶೇಖರ್ ಪಾರ್ಟಿಯ ಸಿಂಬಾಲ್ ಅಲ್ಲಿ ಅಧಿಕೃತವಾಗಿ ಆಯ್ಕೆಯಾದ ಬಂದಂತಹ ಜನಪ್ರತಿನಿಧಿ. ವಿಪ್ ಅನ್ನ 3 ಹಂತದಲ್ಲಿ ಜಾರಿ ಮಾಡಿದ ನಂತರವೂ ಕೂಡ ಇವರು ಹೇಗೆ ಅಡ್ಡ ಮತದಾನವನ್ನ ಮಾಡಿದ್ರು, ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕಾ ಬೇಡವಾ ಅನ್ನುವಂತಹ ಪ್ರಶ್ನೆಯ ಜೊತೆಗೆ ಈಗ ಬಿಜೆಪಿಯ ಕಾರ್ಯಕರ್ತರು ಎಸ್ ಟಿ ಸೋಮಶೇಖರ್ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಪಾರ್ಟಿಗೂ ನಮಗೂ ಇವತ್ತೇ ಕನ್ನಡ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ಕೊಡ್ತಾ ಇದೆ. ತಾವು ಗಮನಿಸ್ತಾ ಇದ್ದೀರಿ, ರಾಜ್ಯಸಭೆ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೆರಿ ಎಕ್ಸ್ಕ್ಲೂಸಿವ್ ಅಂಡ್ ಗ್ರೌಂಡ್ ರಿಪೋರ್ಟ್. ಶಾಸಕರು, ಸಚಿವರು ಯಾರೆಲ್ಲ ಮತದಾನ ಮಾಡೋದಕ್ಕೆ ಆಗಮಿಸ್ತಾ ಇದ್ದಾರೆ, ಯಾರಿಗೆ ಮತದಾನ ಮಾಡಿದ್ರು, ಯಾವ ಕಾರಣಕ್ಕಾಗಿ ಮತದಾನ ಮಾಡಿದ್ರು, ಎಲ್ಲವೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲೇ ಮೊದಲು. ಜನಾರ್ದನ್ ರೆಡ್ಡಿ, ಕಂದುಕೂರ್, ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಲತಾ ಮಲ್ಲಿಕಾರ್ಜುನ್, ಹೀಗೆ 10 ಹಲವು ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಇವರ ನಡೆ ಏನು, ಇವ್ರು ಯಾರಿಗೆ ಮತ ಮಾಡ್ತಾರೆ, ಇವ್ರ ಕಥೆ ಏನು, ಎಲ್ಲವನ್ನು ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ತಿಳಿಸ್ತಾ ಇದ್ದೀವಿ. ಸದ್ಯಕ್ಕೆ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ರಿ, ಅಡ್ಡ ಮತದಾನದ ಬಗ್ಗೆ ಸಿಕ್ಕಾಪಟ್ಟೆ ಮಾತುಗಳು ಆಗ್ತಾ ಇದ್ವು. ಎಕ್ಸ್ಕ್ಲೂಸಿವ್ ಆಗಿ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದನ್ನ ಬ್ರೇಕ್ ಮಾಡಿದ್ದು ನಾವು. ಯಾಕೆ ಅಡ್ಡ ಮತದಾನ ಮಾಡಿದ್ರು, ಏನು ಎತ್ತ ಅನ್ನೋದ್ರ ಬಗ್ಗೆ ಮುಕ್ತ ಮನಸ್ಸಿನಿಂದ ಎಸ್ ಟಿ ಸೋಮಶೇಖರ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅನುದಾನ ಕೊಟ್ಟವರಿಗೆ ನಮ್ಮ ಮತ ಅಂತ ಹೇಳಿದ್ರು. ಕೇಂದ್ರ ನಾಯಕರು ನಮ್ಮ ಜೊತೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ರು. 10 ಹಲವು ಕಾರಣಗಳನ್ನ ಕೊಟ್ಟು ಅಡ್ಡ ಮತದಾನ ಮಾಡಿದ್ದಕ್ಕೆ ಕಾರಣ ಏನು ಅನ್ನುವಂಥ ವಿಚಾರವನ್ನ ತಿಳಿಸ್ತಾ ಇದ್ರು. ಇಷ್ಟೇ ಅಲ್ಲ, ಕಂದುಕೂರ್ ಅವರ ನಡೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಭಾರಿ ಕುತೂಹಲ ಇತ್ತು. ಅವರು ಕುಪೇಂದರ್ ರೆಡ್ಡಿ ಅವರಿಗೆ ತಮ್ಮ ಮತ ಚಲಾವಣೆಯನ್ನ ಮಾಡಿದ್ದಾರೆ. ಅಸಮಾಧಾನ ಇರುವಂತದ್ದು ಸಹಜ, ಆದ್ರೆ ಎಲ್ಲವನ್ನ ಮೀರಿ ಪಾರ್ಟಿಯ ರೂಲ್ಸ್ ಎಲ್ಲವೂ ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ. ನಾವು ಎಲ್ಲವನ್ನ ಬದಿಗಿಟ್ಟು ನಮ್ಮ ಅಭ್ಯರ್ಥಿ ಕುಪೇಂದರ್ ರೆಡ್ಡಿ ಅವರಿಗೆ ಮತ ಚಲಾವಣೆಯನ್ನ ಮಾಡಿದ್ದೀವಿ ಅನ್ನುವಂತಹ ಮಾತನ್ನ ಕಂದುಕೂರ್ ಹೇಳ್ತಾ ಇದ್ರು. ಇನ್ನು ಜನಾರ್ದನ್ ರೆಡ್ಡಿ ಅವರ ವಿಚಾರಕ್ಕೆ ಬಂದ್ರೆ, ಜನಾರ್ದನ್ ರೆಡ್ಡಿ ನಡೆ ನಿಗೂಢ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರು ತಮ್ಮ ಮಾತನ್ನ ಬಿಟ್ಟುಕೊಡ್ಲಿಲ್ಲ. ಪಕ್ಷೇತರ ಶಾಸಕ ಜನಾರ್ದನ ರೆಡ್ಡಿ ಮತ ಯಾರಿಗೆ, ಹಾಗಾದ್ರೆ ಯಾರಿಗೆ ಓಟ್ ಹಾಕಿರ್ಬೋದು ಜನಾರ್ದನ ರೆಡ್ಡಿ? ಕುತೂಹಲ ಬಾಕಿ ಇದ್ದಂಥದ್ದು. ಈಗ ನೋಡಿದ್ರೆ ಕಾಂಗ್ರೆಸ್ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಬರ್ತಾ ಇದೆ, ಕಾಂಗ್ರೆಸ್ಗೆ ವೋಟ್ ಮಾಡಿರುವಂತದ್ದು ಅಂತ ಸಾಧ್ಯತೆ ಇದೆ. ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ಗೆ ವೋಟ್ ಹಾಕಿರೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಕಾಂಗ್ರೆಸ್ ಮೂಲಗಳು ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ಕೊಡ್ತಾ ಇದ್ದಾವೆ. ಬಹುತೇಕ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಅಂತ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಕೂಡ ಅವ್ರನ್ನ ಕರೆಸಿಕೊಂಡು ಹೇಳಿದ್ರು. ಆ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಬಹುದು. ಈಗ ರಿಪಬ್ಲಿಕ್ ಕನ್ನಡಕ್ಕೆ ಬರ್ತಾ ಇರ್ತಕ್ಕಂಥ ಮಾಹಿತಿಯ ಪ್ರಕಾರ ಜನಾರ್ದನ್ ರೆಡ್ಡಿ ಬಹುತೇಕ ಕಾಂಗ್ರೆಸ್ಗೆ ವೋಟ್ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಕಾಂಗ್ರೆಸ್ ಮೂಲಗಳು ಈ ಮಾಹಿತಿಯನ್ನ ಕೊಟ್ಟಿದ್ದಾವೆ.
ಜನಾರ್ದನ ರೆಡ್ಡಿ ಈ ಹಿಂದೆ ನಾವು ಒಟ್ಟು ರಾಜಕೀಯ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಇದೇ ಜನಾರ್ದನ ರೆಡ್ಡಿ ಅವರ ವಿರುದ್ಧ ಸಿದ್ದರಾಮಯ್ಯನವರು ತೊಡೆತಟ್ಟಿದ್ರು. ಗಣಿಗಾರಿಕೆ